ಮೈದಾನದಲ್ಲಿ ಕೆಪಿಸಿಸಿ ಕಾರ್ಯಕ್ರಮ. ಪ್ಯಾಲೇಸ್ ಗ್ರೌಂಡ್ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಆಗಿದೆ. ನೀಟ್ ಪರೀಕ್ಷೆಯನ್ನ ಬರೆಯಲು ಬರುವವರಿಗೆ ಟ್ರಾಫಿಕ್ನಿಂದ ಕಿರಿಕಿರಿ. ಸರಿಯಾದ ಸಮಯಕ್ಕೆ ಪರೀಕ್ಷಾ ಕೇಂದ್ರಕ್ಕೆ ರೀಚ್ ಆಗೋಕ್ಕಾಗ್ತಿಲ್ಲ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನೀಟ್ ಪರೀಕ್ಷೆ ಇದ್ರೂ ಇವತ್ತೇ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಮೊದಲೇ ವಿದ್ಯಾರ್ಥಿಗಳು ಮರುಪರೀಕ್ಷೆಯ ಒತ್ತಡದಲ್ಲಿದ್ದಾರೆ. ಇದರ ಮಧ್ಯೆ ರಾಜಕೀಯ ನಾಯಕರಿಗೆ ಇದು ತಮಾಷೆ ಆಗ್ಬಿಟ್ಟಿದೆ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬೇರೆ ದಿನ ಕಾರ್ಯಕ್ರಮ ಇಟ್ಕೊಳ್ಬಹುದಿತ್ತಲ್ವಾ, ಇಂತಹ ಕಾರ್ಯಕ್ರಮ ಅವರ ಮನೆಯಲ್ಲಿ ಮಾಡಿಕೊಳ್ಬೇಕು ಅಂತ ಹೇಳಿ ಕೆಪಿಸಿಸಿ ಕಾರ್ಯಕ್ರಮದ ಬಗ್ಗೆ ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇವತ್ತು ಕೆಪಿಸಿಸಿ ನೂತನ ಅಧ್ಯಕ್ಷರಾಗಿ ಬಿಕೆ ಹರಿಪ್ರಸಾದ್ ಅವರು ಪದಗ್ರಹಣವನ್ನು ಮಾಡಲಿದ್ದಾರೆ. ಅರಮನೆ ಮೈದಾನದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಸಾಮಾನ್ಯ ದಿನಗಳಲ್ಲೇ ಅಲ್ಲಿ ಯಾವ ರೀತಿ ಟ್ರಾಫಿಕ್ ಇರುತ್ತೆ ಅನ್ನೋದನ್ನು ಗಮನಿಸಿದ್ದೀವಿ. ಅಂಥದ್ರಲ್ಲಿ ಈ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಬಿಟ್ರೆ ಇನ್ನೂ ಹೆಚ್ಚಿನ ಟ್ರಾಫಿಕ್ ಕಿರಿಕಿರಿ ಇರುತ್ತೆ. ವೀಕೆಂಡ್ ಬೇರೆ, ಹಾಗಾಗಿ ಪೇರೆಂಟ್ಸ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪೋಷಕರು ಏನು ಹೇಳಿದ್ದಾರೆ ನೋಡೋಣ. ಇವತ್ತು ಕೆಪಿಸಿಸಿ ಅಧ್ಯಕ್ಷರಾಗಿದ್ದ ಇವರು ಬಿಕೆ ಹರಿಪ್ರಸಾದ್ ಅವರು ಇವತ್ತು ಇನ್ಚಾರ್ಜ್ ತಗೊಳ್ತಾ ಇದ್ದಾರೆ. ಅದರಿಂದ ಈ ಥರ ಒಂದು ಸಮಸ್ಯೆ ಆಗಿದೆ. ಎಷ್ಟೋ ಮಕ್ಕಳು ಸಿಕ್ಕಾಕೊಂಡಿದ್ದಾರೆ ಟ್ರಾಫಿಕಲ್ಲಿ. ರೀನೀಟ್ ಎಕ್ಸಾಮ್ ಒಂದು ತಿಂಗಳ ಹಿಂದೆನೇ ಅನೌನ್ಸ್ ಮಾಡಿದ್ದಾರೆ. ಹಾಗೆ ಸೇಮ್ ಡೇ ಅವರು ಈ ಫಂಕ್ಷನ್ ಇಡಬಾರ್ದಲ್ಲ ಸರ್. ಇಷ್ಟೊಂದು ಟೆನ್ಷನಲ್ಲಿರುವ ಮಕ್ಕಳು ಒಂದು ತಿಂಗಳಿಂದ ರೀನೀಟ್ ಆಗಿದೆ. 12 ಮಕ್ಕಳು ಆಲ್ ಓವರ್ ಇಂಡಿಯಾ 12 ಮಕ್ಕಳು ಸೂಸೈಡ್ ಮಾಡಿದ್ದಾರೆ. ಇಷ್ಟೊಂದು ಟೆನ್ಷನ್ ಇರೋ ಎಕ್ಸಾಮ್ ಟೈಮಲ್ಲಿ ಈ ಥರ ಮಾಡಿದರೆ ಏನು ಸರ್ ಅದರ ಅರ್ಥ? ಇವರು ಟ್ರಾಫಿಕ್ ಸಮಸ್ಯೆಯಲ್ಲಿ ಕ್ಲಿಯರ್ ಮಾಡೋಕ್ಕಾಗ್ತಾ ಇಲ್ಲ. ಸಾವಿರಾರು ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ. ಏನು ಮಾಡ್ತಾ ಇದ್ದಾರೆ ಇವರು? ಬಿಕೆ ಹರಿಪ್ರಸಾದ್ ಮಾಡ್ಬೇಕಾದ್ರೆ ಅವ್ರ ಮನೆಗಳಲ್ಲಿ ಮಾಡ್ಕೊಳ್ಬೇಕು. ಇದು ಇದ್ರದ್ದು ಜನರಿಗೆ ತೊಂದರೆ ಕೊಟ್ಟು ಇವರು ಮಜಾ ತೊಳೋದ ಇವರು. ಅದೇ ಅವ್ರ ಮಕ್ಕಳಾದ್ರೆ ಬಿಡ್ತಾರ ಇವರು? ಸಾವಿರಾರು ಮಕ್ಕಳಿಗೆ ತೊಂದರೆ ಆಗಿದೆ. ಅಲ್ಲಿ ಪೊಲೀಸ್ ಕಮಿಷನರು ಅವ್ರ ಮೊಬೈಲ್ ತೆಗಿತಾ ಇಲ್ಲ. ACP ಟ್ರಾಫಿಕ್ RT ನಗರ್ ಮೊಬೈಲ್ ಸ್ವಿಚ್ ಆಫ್ ಇದೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಹೈಗ್ರೌಂಡ್ಸ್ ACP ಪರಮೇಶ್ವರ್ ಮೊಬೈಲ್ ಸ್ವಿಚ್ ಆಫ್ ಇದೆ. ಇವರೆಲ್ಲ ತಮಾಷೆ ಮಜಾ ಮಾಡಿಕೊಂಡು ಲೀಡರ್ಗಳಿಂದ ಸುತ್ತಾಡ್ಕೊಂಡಿದ್ದಾರೆ ಇವರು. ಮಕ್ಕಳು ಹೇಗಾದರೂ ಸಾಯಲಿ, ಏನಾದರೂ ಮಾಡಲಿ. ಬಾಯ್ ಬಿಟ್ಟರೆ ರಾಹುಲ್ ಗಾಂಧಿ ಬಂದ್ಬಿಟ್ಟು ನೀಟ್ ಈ ತೊಂದರೆ ಆಯಿತು ಅದು ತೊಂದರೆ ಆಯಿತು ಅಂತಾರೆ. ಏನು ಮಾಡ್ತಾ ಇದ್ದಾರೆ ಇವರು? ಇಲ್ಲಿ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡ್ರು ಒದಲಾಡಿ ಇಲ್ಲಿ ಎಕ್ಸಾಮ್ ಮಿಸ್ ಆದರೆ ಸೂಸೈಡ್ ಮಕ್ಕಳು ಮಾಡ್ಕೊಂಡ್ರೆ ಯಾರು ಜವಾಬ್ದಾರಿ? ಇಲ್ಲ DK ಶಿವಕುಮಾರ್ ಜವಾಬ್ದಾರಿನ ಅಥವಾ ರಾಹುಲ್ ಗಾಂಧಿ ಜವಾಬ್ದಾರಿನ? ಇವರು ಟ್ರಾಫಿಕ್ ಸಮಸ್ಯೆ